ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇಂದಿನ ವಿಷಯ ಅರ್ಥಶಾಸ್ತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಕೇಂದ್ರ ಬ್ಯಾಂಕಿನ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್. ಅಂದರೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಏನೇನು ಬರ್ತಾವೆ. ಇದು ಪ್ರಥಮವಾಗಿ ತೆಗೆದುಕೊಂಡ್ರೆ ಕೇಂದ್ರ ಬ್ಯಾಂಕ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಕೂಡ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರ್ತದೆ. ಅದು ಹಣಕಾಸಿನ ವಿಷಯವನ್ನು ಉನ್ನತ ಸಂಸ್ಥೆಯಾಗಿ ಕೆಲಸವನ್ನು ನಿರ್ವಹಿಸದ ಹಣಕಾಸಿನ ಎಲ್ಲ ವಿಷಯದಲ್ಲಿ ಮತ್ತು ಬ್ಯಾಂಕ್ ಉದ್ಯಮ ವ್ಯವಸ್ಥೆಯಲ್ಲಿ ಮತ್ತು ಉನ್ನತ ಅಧಿಕಾರವನ್ನು ಕೂಡ ಹೊಂದಿರುತ್ತದೆ. ಇದು ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಕೂಡ ಅಲ್ಲಿ ಉನ್ನತ ಅಧಿಕಾರವನ್ನು ಹೊಂದಿರ್ತದೆ. ಮತ್ತು ಇದು ಕೇಂದ್ರ ಬ್ಯಾಂಕ್ ಹಣದ ಮಾರುಕಟ್ಟೆ ಧುರೀಣನಾಗಿ ಇತರ ಹಣಕಾಸಿನ ಎಲ್ಲ ಬ್ಯಾಂಕ್ಗಳ ನಿರ್ದೇಶನವನ್ನು ಕೂಡ ನೀಡ್ತದೆ. ಇದು ಹಣದ ಮಾರುಕಟ್ಟೆಯ ಒಂದು ಧುರೀಣ ಕಂಡು ಬರ್ತದೆ ಮತ್ತು ಇತರ ಹಣಕಾಸಿನ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡ್ತಕ್ಕಂಥ ಮೇಲ್ವಿಚಾರಣೆ ಕೂಡ ಇದು ಮಾಡ್ತದೆ. ಅದು ಹಣವನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಸರ್ಕಾರದ ಹಣ ಸಂಬಂಧಿ ನೀತಿ ಮತ್ತು ಆರ್ಥಿಕ ನೀತಿಗೆ ನಡುವೆ ಸಮನ್ವಯ ಸಾಧಿಸುವ ಜವಾಬ್ದಾರಿ ಕೂಡ ಹೊಂದಿರ್ತದೆ. ಅಂದರೆ ಕೇಂದ್ರ ಬ್ಯಾಂಕು ಹಣ ಮುದ್ರಿಸಣೆಗೆ ಚಲಾವಣೆಗೆ ತರ್ತದೆ ಮತ್ತು ಸರ್ಕಾರದ ಹಣ ಸಂಬಂಧ ನೀತಿಗಳಾಗಿರ್ಬೋದು ಮತ್ತು ಆರ್ಥಿಕ ನೀತಿಗಳ ನಡುವೆ ಕೂಡ ಏನಾಗ್ತದೆ, ಸಮನ್ವಯ ಸಾಧಿಸುವ ಜವಾಬ್ದಾರಿಯನ್ನು ಕೂಡ ಹೊಂದಿರ್ತದೆ ಅಂತ ಹೇಳ್ಬೋದು. ಇದು ಕೇಂದ್ರ ಬ್ಯಾಂಕಿನಲ್ಲಿ ಬರ್ತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಅಂದರೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಏನೇನು ಮಾಡ್ತದೆ ಕೇಂದ್ರ ಬ್ಯಾಂಕು. ಇದು ಪ್ರಥಮವಾಗಿ ತೆಗೆದುಕೊಂಡ್ರೆ ಕೇಂದ್ರ ಬ್ಯಾಂಕ್ ಕೂಡ ಏನು ಮಾಡ್ತಾರೆ, ನೋಟುಗಳ ಚಲಾವಣೆಗೆ ತರುವುದು ಅಥವಾ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಅಧಿಕಾರವನ್ನು ಕೇಂದ್ರ ಬ್ಯಾಂಕ್ ಮಾತ್ರ ಹೊಂದಿರ್ತದೆ. ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಏನು, ನೋಟುಗಳ ಚಲಾವಣೆ ಅಂತದ. ಅಂದರೆ ಹಿಂದೆ ನೋಟುಗಳನ್ನು ಮುದ್ರಿಸುವ ಅಧಿಕಾರ ವಾಣಿಜ್ಯ ಬ್ಯಾಂಕ್ಗಳು ಪಡೆದಿದ್ದವು. ಆದ್ರೆ ಅಲ್ಲಿ ತೊಂದರೆಗಳು ಈ ವಿಧಾನದಲ್ಲಿ ಕಂಡು ಬಂದಿದ್ದರಿಂದ ಕೇಂದ್ರ ಬ್ಯಾಂಕ್ ಏನು ಮಾಡ್ತು, ನೋಟು ಚಲಾವಣೆಗೆ ತರುವ ಅಧಿಕಾರವನ್ನು ತಾನೇ ವಹಿಸಿಕೊಂಡಿತು. ಅಂದರೆ ಮೊದಲ ಹಿಂದಿನ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಕೂಡ ವಾಣಿಜ್ಯ ಬ್ಯಾಂಕ್ಗಳಿಗೆ ಇತ್ತು. ಅದರಲ್ಲಿ ಹಲವಾರು ತೊಂದರೆಗಳು ಕಂಡು ಬರುವುದರಿಂದ ಆವಾಗ ಏನು ಮಾಡ್ತು, ಕೇಂದ್ರ ಬ್ಯಾಂಕು ನೋಟನ್ನು ಚಲಾವಣೆಗೆ ತರುವ ಅಧಿಕಾರ ಸ್ವತಃ ತಾನೇ ವಹಿಸಿಕೊಂಡಿತು. ಅದು ₹1 ಹಾಗೂ ಲೋಹದ ನಾಣ್ಯಗಳನ್ನು ಬಿಟ್ಟ ಉಳಿದ ಎಲ್ಲ ಕರೆನ್ಸಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಮಾತ್ರ ಅಧಿಕಾರವನ್ನು ಯಾವ್ದು ಹೊಂದೈತಿ, ಕೇಂದ್ರ ಬ್ಯಾಂಕು ಹೊಂದೈತಿ. ಹಾಗಾಗಿ ನೋಟು ಚಲಾವಣೆಗೆ ತರುವ ಅಧಿಕಾರ ಪ್ರಥಮವಾಗಿ ಎದುರು ಬರ್ತಕ್ಕಂಥ ಒಂದು ಕಾರ್ಯ. ಎರಡನೇದು ಸರ್ಕಾರದ ಬ್ಯಾಂಕು. ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಅದು ಕಾರ್ಯನಿರ್ವಹಿಸ್ತದೆ. ಇದು ಬ್ಯಾಂಕರ್ಸ್ ಆಫ್ ದ ಗೌರ್ಮೆಂಟ್ ಅಂತ ಕರಿತೀವಿ. ಅಂದರೆ ಕೇಂದ್ರ ಬ್ಯಾಂಕ್ ಸರ್ಕಾರದ ಪರವಾಗಿ ಕಾರ್ಮಿಕರ ವೇತನ ನೀಡುವುದಾಗಿರ್ಬೋದು, ಸಾರ್ವಜನಿಕರಿಂದ ಸಾಲವನ್ನು ಎತ್ತುವುದಾಗಿರ್ಬೋದು, ಸಾಲ ನೀಡುವುದು, ತೆರಿಗೆಗಳನ್ನು ಎತ್ತುವುದು ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತದೆ. ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಕೇಂದ್ರ ಬ್ಯಾಂಕ್ ಕಾರ್ಯನಿರ್ವಹಿಸ್ತದೆ. ಅಲ್ಲಿ ತೆಗೆದುಕೊಂಡ್ರೆ ಸರ್ಕಾರದ ಪರವಾಗಿ ಕಾರ್ಮಿಕರಿಗೆ ವೇತನ ನೀಡ್ತಕ್ಕಂಥದ್ದು, ಆಮೇಲೆ ಸಾರ್ವಜನಿಕರಿಂದ ಸಾಲ ಪಡೆಯುವುದಾಗಿರ್ಬೋದು, ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ತೆರಿಗೆಗಳನ್ನು ಎತ್ತುವುದು ಅಂದರೆ ತೆರಿಗೆಗಳನ್ನು ವಸೂಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಇತ್ಯಾದಿ ಕಾರ್ಯಗಳನ್ನು ಕೂಡ ಸರ್ಕಾರಕ್ಕೆ ಹಣಕಾಸಿನ ವಿಚಾರದಲ್ಲಿ ಸಲಹೆಗಳನ್ನು ಕೂಡ ನೀಡ್ತದೆ. ಕೇಂದ್ರ ಬ್ಯಾಂಕು ಏನು ಮಾಡ್ತೈತೆ ರೀ, ಸರ್ಕಾರಗಳಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತದೆ. ಇದರದ್ದು ಹಣಕಾಸಿನ ಸಲಹೆ ಸೂಚನೆಗಳನ್ನು ಕೊಡೋದು ಇದು ಕಂಡು ಬರ್ತದೆ. ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ, ಸರ್ಕಾರದ ಬ್ಯಾಂಕು ಅಂತ ಕರಿತೀವಿ. ಇದು ಎರಡನೇ ಬರ್ತಕ್ಕಂಥ ಅದರದ್ದೊಂದು ಕಾರ್ಯ ಯಾವುದು, ಸರ್ಕಾರದ ಬ್ಯಾಂಕು. ನಂತರ ಬರ್ತಕ್ಕಂಥದ್ದು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. ಅಂದರೆ ಕೇಂದ್ರ ಬ್ಯಾಂಕಿನ ಇನ್ನೊಂದು ಕಾರ್ಯ, ಪ್ರಥಮವಾಗಿ ಇನ್ನೊಂದು ಬರ್ತಕ್ಕಂಥ ಪ್ರಮುಖ ಕಾರ್ಯ ಅಂದರೆ ಬ್ಯಾಂಕುಗಳ ಬ್ಯಾಂಕು. ಅಂದರೆ ರಾಷ್ಟ್ರದಲ್ಲಿ ದೊರಕುವ ಎಲ್ಲ ಹಣಕಾಸಿನ ಸಂಸ್ಥೆಗಳು ಮತ್ತು ತನ್ನ ಸದ್ಯದ ಬ್ಯಾಂಕುಗಳ ಕಾರ್ಯವೈಖರಿ ಬಗ್ಗೆ ಮೇಲ್ವಿಚಾರಣೆ ಮಾಡುವುದರೊಂದಿಗೆ ಕೇಂದ್ರ ಬ್ಯಾಂಕು ಅವುಗಳಿಗೆ ಹಣಕಾಸಿನ ನೆರವು ನೀಡುವುದರೊಂದಿಗೆ ಬ್ಯಾಂಕುಗಳಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಹೀಗಾಗಿ ಇದಕ್ಕೆ ನಾವೇನು ಕರಿತೀವಿ, ಬ್ಯಾಂಕುಗಳ ಬ್ಯಾಂಕು ಅಂತ ಕೂಡ ಕರಿತೀವಿ. ಅಂದ್ರೆ ಇದು ರಾಷ್ಟ್ರದಲ್ಲಿ ದೊರಕುವ ಎಲ್ಲ ಹಣಕಾಸಿನ ಸಂಸ್ಥೆಗಳು ಅಂದರೆ ಅದರ ಅಧೀನದಲ್ಲಿ ಬರತಕ್ಕಂಥ ಎಲ್ಲ ಬ್ಯಾಂಕುಗಳ ಕಾರ್ಯವೈಖರಿ ಬಗ್ಗೆ ಕೂಡ ಮೇಲ್ವಿಚಾರಣೆ ಮಾಡ್ತದೆ. ಅಂದ್ರೆ ತನ್ನಲ್ಲಿ ಬರ್ತಕ್ಕಂಥ ಅಧೀನ ಬ್ಯಾಂಕ್ಗಳು ಏನೇನು ಬರ್ತಾವೆ ಅದ್ರದ್ದೆಲ್ಲ ಕಾರ್ಯವೈಖರಿಗಳನ್ನು ಕೂಡ ಏನು ಮಾಡ್ತದೆ ರೀ, ಕೇಂದ್ರ ಬ್ಯಾಂಕು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದೈತಿ. ಇನ್ನು ಅದೇ ರೀತಿ ಅಂತಿಮ ಋಣದಾತ ಅಂತ ಬರ್ತದೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಯಾವ್ದು ರೀ, ನಾಲ್ಕನೇದ್ದು ಅಂತಿಮ ಋಣದಾತ ಅಂತ ಕರಿತೀವಿ. ಇಲ್ಲಿ ಅಂತಿಮ ಋಣದಾತ ಅಂದ್ರೆ ಇಲ್ಲಿ ಏನಾಗ್ತಿರ್ತದಂದ್ರೆ ಸದ್ಯದ ಬ್ಯಾಂಕ್ಗಳು ಹಣದ ಮುಗ್ಗಟ್ಟು ಎದುರಿಸುತ್ತಿರುವ ಸಂದರ್ಭದಲ್ಲಿ ಬೇರೆ ಯಾವುದೇ ಹಣಕಾಸಿನ ಸಂಸ್ಥೆಗಳು ಅವುಗಳಿಗೆ ಹಣವನ್ನು ನೀಡದಿದ್ದಾಗ ಕೇಂದ್ರ ಬ್ಯಾಂಕು ತನ್ನ ಸದಸ್ಯ ಬ್ಯಾಂಕ್ಗಳಿಗೆ ಹಣದ ಮುಗ್ಗಟ್ಟಿನಿಂದ ಪಾರಾಗುವಂತೆ ಎಲ್ಲ ರೀತಿಯ ನೆರವನ್ನು ನೀಡ್ತದೆ. ಅಂದ್ರೆ ಕೇಂದ್ರ ಬ್ಯಾಂಕು ತನ್ನ ಅಧೀನ ಬ್ಯಾಂಕ್ಗಳೇನಿರ್ತಾವೆ ಅಲ್ಲಿ ಏನಾದರೂ ಹಣಕಾಸಿನ ಮುಗ್ಗಟ್ಟು ಸಂಭವಿಸಿದ್ರೆ, ಹಣಕಾಸಿನ ತೊಂದರೆ ಉಂಟಾದಾಗ ಬೇರೆ ಯಾವ ಹಣಕಾಸಿನ ಸಂಸ್ಥೆಗಳಿಗೂ ಕೂಡ ಅವುಗಳಿಗೆ ಹಣ ನೀಡದಿದ್ದಾಗ, ಅಂದ್ರೆ ಬೇರೆದವರು ಯಾರೂ ಕೂಡ ಸಹಾಯ ಮಾಡದೇ ಇದ್ದಾಗ ಅಂತಿಮವಾಗಿ ಏನು ಮಾಡ್ತದೆ ರೀ, ಕೇಂದ್ರ ಬ್ಯಾಂಕು ಆ ಎಲ್ಲ ಬ್ಯಾಂಕುಗಳಿಗೆ ನೆರವನ್ನು ನೀಡ್ತಕ್ಕಂಥ ಕಾರ್ಯ ಮಾಡ್ತದೆ. ಹಾಗಾಗಿ ಇದಕ್ಕೆ ನಾವು ಅಂತಿಮ ಋಣದಾತ ಅಂತ ಕರಿತೀವಿ. ಅಂತಿಮವಾಗಿ ಏನು ಮಾಡ್ತೈತೆ ರೀ, ಕೇಂದ್ರ ಬ್ಯಾಂಕಿನೇ ಅದರ ಅಧೀನ ಬ್ಯಾಂಕ್ಗಳಿಗೆಲ್ಲದಕ್ಕೂ ಕೂಡ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಅಂತಿಮ ಋಣದಾತ ಅಂತ ಕರಿತೀವಿ. ಇನ್ನು ಅದೇ ರೀತಿ ಪತ್ತು ನಿಯಂತ್ರಣ ಅಂತ ಕರೀತಾರೆ.
ಅಂದರೆ ಕೇಂದ್ರ ಬ್ಯಾಂಕ್ ಕೂಡ ಏನು ಮಾಡ್ತದೆ ರೀ, ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಏನು ಮಾಡ್ತದೆ, ಅತಿ ಪ್ರಸರಣ ಕುಗ್ಗು ಪ್ರಸರಣ ತಡೆಗಟ್ಟಲು ಬ್ಯಾಂಕ್ ದರವನ್ನು ಹೆಚ್ಚು ಕಡಿಮೆ ಮಾಡುವುದು, ಮುಕ್ತ ಮಾರುಕಟ್ಟೆಯ ಸಾಲಪತ್ರಗಳನ್ನು ಮಾರಾಟ ಮಾಡೋದಾಗಿರ್ಬೋದು, ಅದೇ ರೀತಿ ಕೊಂಡುಕೊಳ್ಳುವುದಾಗಿರ್ಬೋದು ಮತ್ತು ಕಾಯ್ದಿಟ್ಟ ಹಣದ ಪ್ರಮಾಣವನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ತಕ್ಕಂಥ ಕಾರ್ಯವನ್ನು ಹೊಂದಿರ್ತದೆ. ಅಂದರೆ ಪತ್ತು ನಿಯಂತ್ರಣ ಅಂದ್ರೆ ಸಾಲದ ನಿಯಂತ್ರಣ. ಅಲ್ಲಿ ಸಾಲ ಕೊಡ್ತಕ್ಕಂಥ ನಿಯಂತ್ರಣ ಯಾವಾಗ ಮಾಡ್ತೈತೆ ಅಂದ್ರೆ, ಹಣದುಬ್ಬರ ಉಂಟಾದಾಗ, ಕುಗ್ಗು ಪ್ರಸರಣ ಉಂಟಾದಾಗ, ಅಥವಾ ಆರ್ಥಿಕ ಮುಗ್ಗಟ್ಟು ಏನಾದರೂ ಸಂಭವಿಸಿದಾಗ, ಅಥವಾ ಮುಕ್ತ ಮಾರುಕಟ್ಟೆಗಳಲ್ಲಿ ಸಾಲಪತ್ರಗಳನ್ನು ಮಾರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಮಾಡುವಾಗ ಅದು ಪತ್ತು ನಿಯಂತ್ರಣ ಕಾರ್ಯವನ್ನು ಕೂಡ ಪ್ರಮುಖವಾಗಿ ಮಾಡ್ತದೆ. ಇನ್ನು ಅದೇ ರೀತಿ ವಿದೇಶಿ ವಿನಿಮಯದ ರಕ್ಷಕನಾಗಿ ಕೂಡ ಕಾರ್ಯನಿರ್ವಹಿಸ್ತದೆ. ಇದು ಕೇಂದ್ರ ಬ್ಯಾಂಕ್ ಕೂಡ ಏನು ಮಾಡ್ತದೆ, ಅಂತಾರಾಷ್ಟ್ರೀಯ ಸಂಧಾನಗಳಿಗಾಗಿ ಬೆಳ್ಳಿ, ಬಂಗಾರ ಮತ್ತು ವಿದೇಶಿ ವಿನಿಮಯ ನಿಧಿಗಳನ್ನು ರಕ್ಷಿಸುವುದು ಕೇಂದ್ರ ಬ್ಯಾಂಕಿನ ಕರ್ತವ್ಯವಾಗಿರ್ತದೆ. ಅಂದ್ರೆ ಅಂತಾರಾಷ್ಟ್ರೀಯ ಸಂದಾಯಗಳಿಗಾಗಿ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು ಮತ್ತು ವಿದೇಶಿ ವಿನಿಮಯ ನಿಧಿಗಳನ್ನು ಕೂಡ ಏನು ಮಾಡ್ತದೆ ರೀ, ರಕ್ಷಿಸುವ ಅಧಿಕಾರವನ್ನು ಅಥವಾ ಕರ್ತವ್ಯವನ್ನು ಹೊಂದಿರ್ತದೆ. ಅದು ವಿನಿಮಯ ದರವನ್ನು ಕೂಡ ನಿಗದಿಪಡಿಸ್ತದೆ ಮತ್ತು ಕಾಲಕಾಲಕ್ಕೆ ಪರಿಷ್ಕರಿಸ್ತದೆ. ಅಂದರೆ ಕಾಲಕಾಲಕ್ಕೆ ಅದನ್ನು ಏನು ಮಾಡ್ತದೆ, ಪರಿಷ್ಕರಿಸಿ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ವಿದೇಶಿ ವಿನಿಮಯದ ರಕ್ಷಕ ಅಂತ ಕೂಡ ಕರಿತೀವಿ. ಇನ್ನು ಅದೇ ರೀತಿ ತಿರುವೆ ಮನೆ ಅಂತ ಬರ್ತದೆ. ನೆಕ್ಸ್ಟ್ ಒನ್ 7ನೇದು ಬರ್ತಕ್ಕಂಥದ್ದು ಏನು ರೀ, ತಿರುವೆ ಮನೆ. ಅಂದರೆ ತಿರುವೆ ಮನೆ ಅಂದ್ರೆ ಏನಿಲ್ಲ, ವಾಣಿಜ್ಯ ಬ್ಯಾಂಕ್ಗಳ ನಡುವೆ ಕೇಂದ್ರ ಬ್ಯಾಂಕ್ ಕೂಡ ತಿರುವೆ ಮನೆಯ ಕೆಲಸವನ್ನು ನಿರ್ವಹಿಸ್ತದೆ. ಅಂದರೆ ವಾಣಿಜ್ಯ ಬ್ಯಾಂಕ್ಗಳ ನಡುವೆ ಕೂಡ ಕೇಂದ್ರ ಬ್ಯಾಂಕ್ ಏನು ಮಾಡ್ತದೆ, ತಿರುವೆ ಮನೆಯಾಗಿ ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಮಾಡಬೇಕಾಗಿರುವ ಸಂದಾಯ ಅಥವಾ ಇನ್ನೊಂದು ಬ್ಯಾಂಕಿನಿಂದ ಪಡೆಯಬೇಕಾಗಿರುವ ಸ್ವೀಕೃತಿಗಳನ್ನು ಕೇಂದ್ರ ಬ್ಯಾಂಕ್ ಮಧ್ಯಸ್ಥಿಕೆ ಮೂಲಕ ನೆರವೇರಿಸಲಾಗ್ತದೆ. ಅಂದ್ರೆ ಕೇಂದ್ರ ಬ್ಯಾಂಕ್ ಕೂಡ ತನ್ನ ಅಧೀನ ಬ್ಯಾಂಕ್ಗಳಲ್ಲಾಗಿರ್ಬೋದು, ವಾಣಿಜ್ಯ ಬ್ಯಾಂಕ್ಗಳಲ್ಲಾಗಿರ್ಬೋದು, ಏನಾದರೂ ಬೇರೆ ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗಳಿಗೆ ಸಾಲ ಸಂದಾಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಹಣ ವಸೂಲಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವ್ರದ್ದು ಎಲ್ಲದ್ರದ್ದು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಏನು ಮಾಡ್ತದೆ, ಆ ಒಂದು ಸಮಸ್ಯೆಗಳನ್ನು ಪರಿಹಾರೋಪಾಯವನ್ನು ಸೂಚಿಸ್ತದೆ ಮತ್ತು ಮಧ್ಯಸ್ಥಿಕೆ ವಹಿಸಿ ಮೂಲಕ ನೆರವೇರಿಸಲಾಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ನಾವು ತಿರುವೆ ಮನೆ ಅಂತ ಕರಿತೀವಿ. ಇನ್ನು ಇದರಲ್ಲಿ ಬರತಕ್ಕಂಥದ್ದು ಕೊನೆಯದಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜಕ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವ ರೀತಿ ಕಂಡು ಬರ್ತದೆ ಅಂದ್ರೆ, ಕೇಂದ್ರ ಬ್ಯಾಂಕ್ ಇಷ್ಟೆಲ್ಲ ಕಾರ್ಯಗಳನ್ನು ಹೊಂದುವುದರ ಜೊತೆಗೆ ಕೂಡ ಕೊನೆಯದಾಗಿ ಆರ್ಥಿಕ ಅಭಿವೃದ್ಧಿ ಉತ್ತೇಜನ ಅಂದ್ರೆ ಇಲ್ಲಿ ಯಾವ್ಯಾವ ಬರ್ತದೆ ಅಂದ್ರೆ, ಕೃಷಿ ಆಗಿರ್ಬೋದು, ಕೈಗಾರಿಕೆ, ಸಹಕಾರ ಮೊದಲಾದ ಕ್ಷೇತ್ರಗಳಿಗೆ ಕೂಡ ಸಾಲ ನೀಡುವುದು, ಸಂಶೋಧನೆ ನಡೆಸುವುದಾಗಿರ್ಬೋದು, ಕೃಷಿ, ಕೈಗಾರಿಕೆ, ಸಹಕಾರ, ವಿದೇಶಿ ವ್ಯಾಪಾರ, ರಾಷ್ಟ್ರೀಯ ಉತ್ಪನ್ನ, ಸರ್ಕಾರದ ಹಣಕಾಸು, ಬೆಲೆಗಳು ಇತ್ಯಾದಿ ವಿಷಯಗಳ ಅಂಕಿ ಅಂಶಗಳನ್ನು ಕೂಡ ಸಂಗ್ರಹಿಸಿ ಅವುಗಳಿಗೆ ಏನ್ರಿ ಮುದ್ರಿಸಿ ಬಿಡುಗಡೆ ಮಾಡುತ್ತದೆ. ಅದೇ ರೀತಿ ಇದು ಕೇವಲ ಏನು ಮಾಡ್ತದೆ ರೀ, ಕೇವಲ ಒಂದಿಷ್ಟು ಕ್ಷೇತ್ರಗಳಿಗೆ ಮಾತ್ರ ಅಷ್ಟೇ ಇಲ್ಲ, ಕೃಷಿಯೂ ಹಣಕಾಸನ್ನು ಕೊಡ್ತದೆ, ಕೈಗಾರಿಕೆ ಕೊಡ್ತದೆ, ಅದೇ ರೀತಿ ವಿದೇಶಿ ವ್ಯಾಪಾರ ಕೊಡ್ತದೆ, ಸಹಕಾರವಾಗಿರ್ತದೆ ಮತ್ತು ಹಣಕಾಸಿನ ಬೆಲೆಗಳನ್ನು ಕೂಡ ನಿಗದಿ ಮಾಡ್ತಕ್ಕಂಥದ್ದು ಇತ್ಯಾದಿ ವಿಷಯಗಳು. ಅಂದ್ರೆ ಹಣಕಾಸಾಗಿರ್ಬೋದು, ಬೆಲೆಗಳಾಗಿರ್ಬೋದು ಇತ್ಯಾದಿ ವಿಷಯಗಳ ಬಗ್ಗೆ ಕೂಡ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಅದನ್ನು ಮುದ್ರಿಸಿ ಬಿಡುಗಡೆಗೆ ತರುವ ಅಧಿಕಾರವನ್ನು ಕೂಡ ಹೊಂದಿರ್ತದೆ. ಹಾಗಾಗಿ ಆದ್ಯತಾ ಕ್ಷೇತ್ರಗಳ ಸಿಬ್ಬಂದಿಗಳಿಗೆ ತರಬೇತಿ ನೀಡುವುದಾಗಿರ್ಬೋದು, ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ಕೇಂದ್ರ ಬ್ಯಾಂಕಿನ ಮುಖ್ಯ ಕಾರ್ಯವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾ ಕೊಟ್ಟಂಥ ಮಾಹಿತಿ ಕೇಂದ್ರ ಬ್ಯಾಂಕ್ ಅಂದ್ರೆ ಬರ್ತಕ್ಕಂಥದ್ದು ಮತ್ತು ಕೇಂದ್ರ ಬ್ಯಾಂಕಿನ ಒಂದಿಷ್ಟು ಪ್ರಮುಖ ಕಾರ್ಯಗಳನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚ್ಕೊಂಡೀನಿ. ಹೀಗಾಗಿ ನಾನು ಪ್ರಥಮವಾಗಿ ಹೇಳಿದಂಗೆ ನಾ ಕೊಟ್ಟಂಥ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ನನ್ನ ಪ್ರಥಮವಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.